ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ದಿನ ತಿಳಿಸ್ತಾ ಇರುವಂಥ ಪರಿಹಾರ ನಮಗೆ ಪರಿಹಾರ ಶಾಸ್ತ್ರಗಳಲ್ಲೇ ಮುಖ್ಯವಾಗಿ ತಿಳಿಸಿರುವಂಥ ಪರಿಹಾರಗಳಲ್ಲಿ ಇದು ಕೂಡ ಒಂದಾಗಿರೋದ್ರಿಂದ ನಾವು ಯಾವುದೇ ಕೆಲಸಗಳು ಕೂಡ ವಿಘ್ನ ಬರದೇ ಇರಲಿ ಅಂತ ಮಾಡ್ತೀವಿ. ಇಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ. ಇದಕ್ಕೆ ಸಮಯವನ್ನು ತುಂಬಾ ಹಾಕಿದ್ದೀವಿ. ಇದಕ್ಕೆ ದುಡ್ಡು ಕೂಡ ಖರ್ಚು ಮಾಡಿದ್ದೀವಿ. ಆದರೂ ಕೂಡ ಈ ಕೆಲಸಗಳಲ್ಲಿ ವಿಘ್ನ ಬರ್ತಾನೇ ಇದೆ. ಮನೆಯಲ್ಲಿ ನೆಮ್ಮದಿ ಇಲ್ಲ. ಯಾವಾಗಲೂ ಕಿರಿಕಿರಿ, ಜಗಳ, ರಾತ್ರಿ ಹಗಲು ಅಂದೇ ದುಡಿತಾ ಇದ್ದೀವಿ. ಸಂಬಂಧಗಳಲ್ಲಿ ಯಾವುದೇ ರೀತಿಯಾದಂಥ ನಮಗೆ ಪಾಸಿಟಿವ್ ಅನ್ನುವಂಥದ್ದಿಲ್ಲ. ಮನೆಯಲ್ಲೂ ಕೂಡ ಎಲ್ಲಾದರೂ ಓಡಿಬಿಡೋಣ ಅನಿಸುತ್ತೆ. ಕೆಲಸಕ್ಕೆ ಹೋದರೂ ಕೂಡ ಕೆಲಸದಲ್ಲೂ ಕೂಡ ಒತ್ತಡಗಳು ಜಾಸ್ತಿ ಇದೆ. ಜೀವನನೇ ಒತ್ತಡ ಆಗಿಬಿಟ್ಟಿದೆ. ಏನು ಮಾಡಬೇಕು? ನಮಗೆ ಎಲ್ಲ ದಾರಿಗಳು ಮುಚ್ಚೋಗಿದೆ ಅಂತ ನಾವು ತುಂಬ ನೋವಲ್ಲಿ ಭಗವಂತನನ್ನು ಒಂದೊಂದು ಸಾರಿ ಬೈಕೊಳ್ತೀವಿ ಸ್ನೇಹಿತರೆ. ಯಾಕೆ ಎಲ್ಲ ಕಷ್ಟಗಳು ನಮಗೇ ಕೊಟ್ಬಿಟ್ಟಿದೆಯಾ, ಎಲ್ಲ ದಾರಿಗಳು ಮುಚ್ಚಿಸ್ಬಿಟ್ಟಿದೆಯಾ ಅಂತಂದ್ಬಿಟ್ಟು. ಆದರೆ ಎಲ್ಲ ದಾರಿಗಳು ಮುಚ್ಚೋದಾಗ ಭಗವಂತನೇ ನಮಗೆ ಒಂದು ದಾರಿಯನ್ನು ತೋರಿಸ್ಕೊಡ್ತಾನೆ. ಈ ಪರಿಹಾರ ಅಷ್ಟು ಶಕ್ತಿಯುತವಾಗಿರುತ್ತೆ. ಇದಕ್ಕೆ ಯಾವುದೇ ಒಂದು ದಿನ, ತಿಥಿ, ವಾರ ಅಂತ ಇಲ್ಲ. ಯಾವ ದಿನ ನಿಮ್ಗೆ ಅನುಕೂಲ ಆಗುತ್ತೋ ಆ ದಿನ ಮಾಡ್ಕೊಳ್ಳಿ. ತುಂಬ ವಿಶೇಷವಾದ ಫಲಗಳು ಸಿಗುತ್ತೆ. ಸಮಸ್ಯೆಗಳು ಬಗೆಹರಿಯುತ್ತೆ. ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡ್ತಾ ಇದ್ದೀವಿ. ನಾವು ಎಲ್ಲವೂ ಕೂಡ ಸಾಲ ತೀರಿಸಿ ನೆಮ್ಮದಿಯ ಜೀವನ ನಮ್ಮದಾಗಬೇಕು ಅಂತ ಯಾರು ಬಯಸ್ತಾ ಇರ್ತಾರೆ ನೋಡಿ, ಅವರು ಈ ಪರಿಹಾರವನ್ನು ಮಾಡ್ಕೊಳ್ಬಹುದು. ಮುಖ್ಯವಾಗಿ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ನೋಡಿ, ಒಂದು ಗಾಜಿನ ಬಟ್ಲು, ಗಾಜಿನ ಬೌಲು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಅದರಲ್ಲಿ ಹಾಕಿರುವಂಥ ವಸ್ತುಗಳು ಕೂಡ ಈಗ ತಿಳಿಸುವಂಥದ್ದು ಒಂದೊಂದು ಶಕ್ತಿದಾಯಕವಾಗಿರುತ್ತೆ. ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಗಾಜು ಅರ್ಧ ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ನೆನ್ಪಿಟ್ಕೊಳ್ಳಿ. ಅದಕ್ಕೋಸ್ಕರನೇ ಗಾಜಿನದ್ದನ್ನು ತಗೊಳ್ಬೇಕು. ಯಾವುದೇ ರೀತಿಯಾದಂಥ ಸ್ಟೀಲು, ಪ್ಲಾಸ್ಟಿಕ್ಕು ಬಳಸೋದಕ್ಕೆ ಹೋಗಬೇಡಿ. ಮಾಡಿರುವಂಥ ಈ ಪರಿಹಾರ ನಮಗೆ ರಿಸಲ್ಟನ್ನು ಕೊಡೋದಿಲ್ಲ. ಅದಕ್ಕೆ ಒಂದು A4 ಶೀಟು ಚಿಕ್ಕದಾಗೆ ಒಂದು ಖಾಲಿ ಪೇಪರನ್ನು ತಗೊಳ್ಳಿ. ಇದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಒಂದು ಕೋರಿಕೆ ಸ್ನೇಹಿತರೆ. ಎಷ್ಟೋ ಜನಕ್ಕೆ ಕೆಲಸ ಸಿಗಬೇಕು ಅಂತ ಆಸೆ ಇರುತ್ತೆ, ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ, ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಆಸೆ ಇರುತ್ತೆ, ಅಥವಾ ಇನ್ನೂ ಏನೋ ಒಂದು ಕೋರಿಕೆ ಅನ್ನೋದು ಇರುತ್ತೆ. ಬಲವಾಗಿ ಆ ಕೋರಿಕೆಯನ್ನು ಒಂದನ್ನು ಮಾತ್ರ ನೀವು ಚೀಟಿಯಲ್ಲಿ ಬರೀರಿ. ಯಾವ ಪೆನ್ನಾದರೂ ತಗೊಳ್ಳಿ, ತೊಂದರೆ ಇಲ್ಲ. ಬ್ಲ್ಯಾಕ್ ಒಂದು ಬಿಟ್ಟು ಈ ಥರ ಒಂದೇ ಒಂದು ಕೋರಿಕೆ ಬರೆದು ಬಿಟ್ಟಿದೆ. ಈ ಬೌಲಲ್ಲಿ ನೀವು ಆ ಚೀಟಿಯನ್ನು ಹಾಕಬೇಕು. ಅದ್ರ ಮೇಲೆ ಅಕ್ಕಿಯನ್ನು ಹಾಕಬೇಕು. ಚೆನ್ನಾಗಿ ನೋಡಿಕೊಂಡು ಅಕ್ಕಿಯನ್ನು ತಗೊಳ್ಳಿ. ಸ್ವಲ್ಪನೇ ಅಕ್ಕಿ ಹಾಕಿ 8 ಕಾಯಿನ್ಸನ್ನು ತಗೊಳ್ಳಿ ಸ್ನೇಹಿತರೆ. ಈ ಪರಿಹಾರಕ್ಕೆ ನಮಗೆ 8 ಕಾಯಿನ್ಸ್ ಬೇಕಾಗುತ್ತೆ. ನೀವು 1 ರೂಪಾಯಿದಾದರೂ ತಗೊಳ್ಳಿ, 2 ರೂಪಾಯಿ, 5 ರೂಪಾಯಿ, 10 ರುಪೀಸ್ ಎಷ್ಟಾದರೂ ತಗೊಳ್ಳಿ, ತೊಂದರೆ ಇಲ್ಲ. 8 ಕಾಯಿನ್ಸನ್ನು ನೀವು ತಗೊಳ್ಬೇಕಾಗುತ್ತೆ. ಈ ಥರ ತಗೊಂಡಾದ್ಮೇಲೆ ಆ ಚೀಟಿಯನ್ನು ನಾವು ಒಂದು ಬಲವಾದಂಥ ಕೋರಿಕೆಯನ್ನು ಕೇಳಿಕೊಂಡು ಬರೆದಿರ್ತೀವಿ. ಬೌಲಲ್ಲಿ ಹಾಕಿ ಅದ್ರ ಮೇಲೆ ಸ್ವಲ್ಪನೇ ಅಕ್ಕಿಯನ್ನು ಹಾಕಿ. ನೀವು ದೊಡ್ಡ ಬಟ್ಲೇನೂ ತಗೊಳ್ಬೇಕು ಅಂತಿಲ್ಲ, ಚಿಕ್ಕದಾಗಿದ್ರೂ ಪರವಾಗಿಲ್ಲ. ಆ ಥರ ನೋಡಿಕೊಂಡಿದೆ ಅದನ್ನು ಹಾಕಿಬಿಟ್ಟು 3 ಕಾಯಿನ್ಸನ್ನು ಇದರೊಳಗಡೆ ಹಾಕಿ ಫಸ್ಟು. ತದನಂತರ ಇದನ್ನು ಮತ್ತೆ ಅದ್ರ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ. ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ನೋಡಿ, ಅಕ್ಕಿ, 8 ಕಾಯಿನ್ಸು, ನಾವು ಕೇಳಿಕೊಂಡು ಬರೆದಿರ್ತೀವಿ. ಒಂದು ಕೋರಿಕೆ A4 ಶೀಟ್ ಬೇಕಾಗುತ್ತೆ. ಹಾಗೆ ಸಿನಾಮಿನ್ ಚಕ್ಕೆ ಅಂತ ಹೇಳ್ತೀವಿ ಅಲ್ವಾ, ದಾಲ್ಚಿನ್ನಿ ಚಕ್ಕೆ ಬಂದು ಏನೇ ಕೋರಿಕೆ ಹೇಳ್ಕೊಳ್ತೀವಿ, ಏನೇ ಇದ್ದರೂ ಕೂಡ ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಪಟ್ಟಂಥದ್ದಿದ್ದರೂ ಕೂಡ ಅದನ್ನು ಆಕರ್ಷಿಸುತ್ತೆ. ಬಲವಾಗಿ ಹಿಡ್ಕೊಳ್ಳುವಂಥ ಶಕ್ತಿ ತನ್ನಲ್ಲಿ ಇರೋದ್ರಿಂದ ಇದನ್ನು ನಾವು ಚಕ್ಕೆಯನ್ನು ಪುಡಿ ಮಾಡಿ ತಗೊಳ್ಬೇಕಾಗುತ್ತೆ. ಹಾಗೂ ಮೊಗ್ಗಿರುವಂಥ ಲವಂಗಗಳು 3 ಬೇಕಾಗುತ್ತೆ. ಇಷ್ಟೇ ಇದಕ್ಕೆ ಈ ಪರಿಹಾರಕ್ಕೆ ಬೇಕಾಗಿರುವಂಥದ್ದು. ಕಾಯಿನ್ಸನ್ನು ನೀವು ಈ ಥರ ಹಾಕ್ಬಿಟ್ಟು ತದನಂತರ ಅಕ್ಕಿಯನ್ನು ಅದ್ರ ಮೇಲೆ ಹಾಕಿ ಮತ್ತೆ 3 ಕಾಯಿನ್ಸ್ ಇರುತ್ತಲ್ವ, ಆ ಕಾಯಿನನ್ನು ಇದ್ರ ಮೇಲೆ ಹಾಕಬೇಕು. ತದನಂತರ ನೀಟಾಗಿ ಸ್ವಲ್ಪನೇ ಅಕ್ಕಿ ಹಾಕಿಬಿಟ್ಟು ಇನ್ನು ಮಿಕ್ಕಿದ 2 ಕಾಯಿನ್ಸ್ ಇರುತ್ತಲ್ವ, ಆ ಕಾಯಿನನ್ನು ಇದ್ರ ಮೇಲೆ ಹಾಕಿ ಕ್ಲೀನಾಗಿ ಅಕ್ಕಿಯನ್ನು
ಕ್ಲೋಸ್ ಮಾಡಿಬಿಡಿ. ಈ ಥರ ಹಾಕ್ಬಿಟ್ಟು ಅದ್ರ ಮೇಲೆ ಚಕ್ಕೆ ಪುಡಿಯನ್ನು ಹಾಕಬೇಕು ಸ್ನೇಹಿತರೆ. ಚಕ್ಕೆ ಪುಡಿ ಹಾಕಿದ ಮೇಲೆ ಲವಂಗಗಳನ್ನು ಮೂರು ಡೈರೆಕ್ಷನ್ನಲ್ಲಿ ಬರುವ ರೀತಿ ಇಡಿ. ಈ ಥರ ಇಟ್ಬಿಟ್ಟಿದ್ದೆ. ಅದ್ರ ಮೇಲೆ ಈಗ ಹೇಳುವಂಥದ್ದು ಗಣಪತಿ ಸ್ವಾಮಿಯ ಪುಟ್ಟದಾಗಿ ವಿಗ್ರಹ ಇಡಬೇಕು. ಯಾವುದೇ ಇರಲಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಬ್ರಾಸು, ಬೆಳ್ಳಿ ಈ ಥರದ್ದು ಇರುತ್ತಲ್ವ, ಅದನ್ನು ಇಡಿ. ಎಲ್ಲರ ಮನೆಯಲ್ಲೂ ಗಣಪತಿದು ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಅರಿಶಿಣದಿಂದ ಮಾಡಿರುವಂಥ ಗಣಪತಿಯನ್ನು ಇಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಒಂದು ಬಲವಾದಂಥ ಕೋರಿಕೆಯನ್ನು ಕೇಳಿಕೊಂಡು ಈ ಪರಿಹಾರ ಮಾಡ್ತಾ ಇರೋದ್ರಿಂದ ಅರಿಶಿಣದಿಂದ ಮಾಡಿರುವಂಥದ್ದು ಅದು ಮತ್ತೆ ಏನು ಇದಾಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಈ ಥರ ಚಿಕ್ಕದಾಗಿ ಪುಟ್ಟದಾಗಿ ಇರುತ್ತಲ್ವ, ಆ ಗಣಪತಿಯ ವಿಗ್ರಹವನ್ನು ಇದ್ರ ಮೇಲೆ ಇಡಬೇಕಾಗುತ್ತೆ. ಇಟ್ಟು ನಿಮ್ಮ ಮನೆಯಲ್ಲಿ ನೀವು ಓಡಾಡುವಂಥ ಜಾಗ ಚೆನ್ನಾಗಿ ಕಾಣಿಸುವಂಥದ್ದು. ಪ್ರತಿನಿತ್ಯ ನೀವು ಓಡಾಡ್ತಾ ಇರ್ತೀರ, ನೋಡಿದ ತಕ್ಷಣ ನಿಮಗೆ ಕಾಣಿಸ್ಬೇಕು ಆ ಜಾಗದಲ್ಲಿ ಇದನ್ನು ರೆಡಿ ಮಾಡಿ ಇಟ್ಟಿರ್ತೀವಲ್ವ, ಅದನ್ನು ಇಡಬೇಕಾಗುತ್ತೆ. ನಿಮ್ಮ ಶೋಕೇಶಲ್ಲಿ ಇಟ್ಕೊಳ್ಬಹುದು. ನಿಮ್ಮ ನಡುಮನೆಯಲ್ಲಿ ಶೋಕೇಶು ಆ ಥರ ಎಲ್ಲ ಇದ್ದರೆ ಕದಲಿಸ್ಕೊಳ್ದೆ ನೀಟಾಗಿ ಆ ಜಾಗದಲ್ಲಿ ನಾವು ಇದನ್ನು ಇಟ್ಟು ಧೂಪ ಇದಕ್ಕೆ ತೋರಿಸಿ ಆ ಕೋರಿಕೆ ಏನು ಬರೆದು ನೀವು ಅದರಲ್ಲಿ ಇಟ್ಟಿರ್ತೀರ ನೋಡಿ, ಆ ಕೋರಿಕೆ ನೆರವೇರಿಸಿ ಕೊಡು ತಂದೆ, ವಿಘ್ನಗಳನ್ನೆಲ್ಲ ವಿನಾಶ ಮಾಡು ಅಂತ ಕೇಳಿಕೊಂಡು ಬಲವಾಗಿ ಯಾರಿಗೆ ನಂಬಿಕೆ ಇರುತ್ತೋ ಅವರು ತಪ್ಪದೆ ಇದನ್ನು ಮಾಡ್ಕೊಂಡು ನೋಡಿ. ನೀವು ಏನು ಕೋರಿಕೆ ಕೇಳಿಕೊಂಡು ಬರೆದಿರ್ತೀರೋ ಆ ಕೋರಿಕೆಯನ್ನು ಪ್ರತಿ ಬಾರಿ ನೋಡ್ತಾ ಕಾಣಿಸ್ತಾ ಇರುತ್ತಲ್ವ, ಮಾಡಿಕೊಂಡು ಇದನ್ನು ಕೇಳ್ಕೊಳ್ಳಿ. ತದನಂತರ ಎಷ್ಟು ದಿನ ಇಡಬೇಕು ಅಲ್ಲ, ನಿಮಗೇನಾದರೂ ಈ ಕೋರಿಕೆ ಬೇಗ ನೆರವೇರಿದೆ ಅನ್ನುವಂಥ ಸೂಚನೆ ಸಿಕ್ಕಿದ್ರೆ ಅದನ್ನು ತೆಗೆದು ಬಿಡಬಹುದು. ಇಲ್ಲ ಅಂತ ಹೇಳಿದ್ರೆ ನೀವು ಇದನ್ನು 41 ದಿನಗಳು ಇಟ್ಟು ಬಲವಾಗಿ ಕೇಳಿಕೊಂಡು ಪರಿಹಾರ ಮಾಡಿ. ನೀವು ಬೆಳಗ್ಗೆ ಸಂಜೆ ದೇವರಿಗೆ ಪೂಜೆ ಮಾಡಿದಾಗ ಸ್ವಲ್ಪ ನೀವು ಅಗರಬತ್ತಿಯನ್ನು ತೋರಿಸಿ. ಇದನ್ನು ನಾವು ತೆಗೆದಾಗ ರಿಮೂವ್ ಮಾಡಿದಾಗ ಆ ಕಾಯಿನ್ಸನ್ನು ಎತ್ತಿ ಒಂದು ಕಡೆ ಇಟ್ಕೊಳ್ಳಿ. ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಮಗೆ ಯೂಸ್ ಆಗುತ್ತೆ. ಇನ್ನು ಅಕ್ಕಿ ಇರುತ್ತಲ್ವ, ಆ ಅಕ್ಕಿಯನ್ನು ತಗೊಂಡೋಗಿದೆ ಪಕ್ಷಿಗಳಿಗೆ ಹಾಕಬೇಡಿ ಸ್ನೇಹಿತರೆ. ಪಕ್ಷಿಗಳು ತಿಂದಾಗ ನಮ್ಮ ಪರಿಹಾರ ಶಾಸ್ತ್ರಗಳಲ್ಲಿ ಪಕ್ಷಿ ಪ್ರಾಣಿಗಳು ತಿಂದಾಗ ನಮ್ಮ ಕೋರಿಕೆಗಳು ಬಲವಾಗಿ ಏನೇ ಕೇಳಿಕೊಂಡಿದ್ರು ಕೂಡ ಅದನ್ನು ನೆರವೇರಿಸಿ ಕೊಡ್ತಾನೆ ಭಗವಂತನು ಅನ್ನುವಂಥದ್ದು ತುಂಬ ಗಟ್ಟಿಯಾಗಿ ಇರೋದ್ರಿಂದ ಇದನ್ನು ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾವು ಕೋರಿಕೆಯನ್ನು ನೆರವೇರಿಸ್ಕೊಂಡು ನೆಮ್ಮದಿಯ ಜೀವನ ಪಡ್ಕೊಳ್ಬಹುದು. ಎಲ್ರಿಗೂ ಧನ್ಯವಾದ.